ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಕೃಪೆಯಲ್ಲಿ ನೀವೊಬ್ಬೊಬ್ಬರು ಸಂತೋಷದೊಂದಿಗೆ ಪ್ರಾರ್ಥನೆಯಿಂದ ಮುಂದೆ ಸಾಗುತ್ತಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಪ್ರಾರ್ಥನಾ ನಿಯೋಗವನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ, ಸಹಾಯ ಮಾಡಲಿ, ಶಕ್ತಿಪಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲ ನಿಯೋಗವನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ತಪ್ಪದೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವವರು, ಶೇರ್ ಮಾಡಿ ಪ್ರಾರ್ಥಿಸುವವರು ಅನೇಕರಿದ್ದಾರೆ. ಇದೆಲ್ಲ ದೇವರ ರಾಜ್ಯದ ಬೆಳವಣಿಗೆಗೆ ಕಾರಣವಾಗುತ್ತಿದೆ. ಅದೆಲ್ಲ ನಮ್ಮ ಮತ್ತು ಬೇರೆಯವರ ಕುಟುಂಬದಲ್ಲಿ ದೇವರ ಕೃಪೆ ಬಂದು ಸುರಿಯಲು ಕಾರಣವಾಗುತ್ತಿದೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಇಂದು ನಾವು ಮನೋಹರವಾದ ಒಂದು ದೇವರ ವಾಕ್ಯವನ್ನು ಆಲಿಸಲಿದ್ದೇವೆ. ಇಂದಿನ ದೇವರ ವಾಕ್ಯ ಆದಿಕಾಂಡ 21ನೇ ಅಧ್ಯಾಯ 14ರಿಂದ 20ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಮಾರನೆಯ ದಿನ ಬೆಳಗ್ಗೆ ಅಬ್ರಹಾಮನು ಆಗರಳಿಗೆ ಬುತ್ತಿಯನ್ನು, ನೀರಿನ ತಿತ್ತಿಯನ್ನು ಕೊಟ್ಟು ಹೆಗಲ ಮೇಲೆ ಮಗುವನ್ನು ಕೂರಿಸಿ ಕಳಿಸಿಬಿಟ್ಟನು. ಅವಳು ಹೊರಟು ಬೇರ್ಷೆಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದು ಹೋಯಿತು. ಮಗು ಸಾಯುವುದನ್ನು ನಾನು ನೋಡಲಾರೆ ಎಂದುಕೊಂಡು ಅವಳು ಆ ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಬಿಟ್ಟು ಒಂದು ಬಾಣವನ್ನೆಸೆಯುವಷ್ಟು ದೂರ ಹೋಗಿ ಕುಳಿತುಕೊಂಡು ಗಟ್ಟಿಯಾಗಿ ಅತ್ತಳು. ಇತ್ತ ಆ ಹುಡುಗನ ಕೂಗು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಆಗರಳನ್ನು ಕರೆದು, ಆಗರಳೇ, ನಿನಗೇನು ಆಯಿತು? ಅಂಜಬೇಡ. ಆ ಹುಡುಗನು ಬಿದ್ದು ಇರುವ ಸ್ಥಳದಿಂದಲೇ ಅವನ ಕೂಗು ದೇವರನ್ನು ಮುಟ್ಟಿತು. ನೀನೆದ್ದು ಹೋಗಿ ಅವನನ್ನು ಎತ್ತಿಕೋ, ಅವನನ್ನು ಕೈ ಬಿಡಬೇಡ. ಅವನಿಂದ ಒಂದು ದೊಡ್ಡ ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರು. ನೀರಿನ ಬಾವಿಯೊಂದು ಅವಳಿಗೆ ಕಾಣಿಸಿತು. ತಿತ್ತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗಿ ಆ ಹುಡುಗನಿಗೆ ಕುಡಿಸಿದಳು. ಹುಡುಗನ ಸಂಗಡ ದೇವರಿದ್ದರು. ಪರಾನಿನ ಅರಣ್ಯ ಅವನ ವಾಸಸ್ಥಳವಾಯಿತು. ಅವನ ತಾಯಿ ಈಜಿಪ್ಟಿನಿಂದ ಒಬ್ಬ ಹೆಣ್ಣನ್ನು ತರಿಸಿ ಮದುವೆ ಮಾಡಿಸಿದಳು. ಪ್ರಿಯರೇ, ಈ ರೀತಿ ಕಷ್ಟವನ್ನು ನಾವ್ಯಾರೂ ಅನುಭವಿಸಿಲ್ಲ. ಒಂದು ಸ್ತ್ರೀ ಮತ್ತು ಮಗುವಿನ ಅನುಭವವನ್ನು ನಾವು ಈಗ ವಾಕ್ಯದಲ್ಲಿ ಆಲಿಸಿದ್ದೆವು. ಆಗರಳು ಮತ್ತು ಮಗುವಿನ ಅನುಭವ. ಜೀವಿಸಲು ಒಂದು ಸ್ಥಳ ಇಲ್ಲ, ಮನೆ ಇಲ್ಲ, ಊಟ ಇಲ್ಲ, ಕುಡಿಯಲು ನೀರು ಸಹ ಇಲ್ಲ. ಕಾಡಿನಲ್ಲಿ ಅಲೆದು ನಡೆದು ಕೊನೆಗೆ ಮರಣವೊಂದೇ ಗತಿ ಎಂದು ತಲುಪಿದ ಆ ಅವಸ್ಥೆ. ಈ ವಾಕ್ಯ ಆಲಿಸುವಾಗ ಇದುವರೆಗೂ ಅನುಭವಿಸಿದ ಬಂದ ಸಂಕಟದಲ್ಲಿ, ನೋವಿನಲ್ಲಿ ಹಾದು ಹೋಗುವ ಒಂದು ವ್ಯಕ್ತಿಯಾದರೆ, ನನ್ನ ತರ ಸಹಿಸುವ ಬೇರೆ ಯಾರೂ ಇಲ್ಲ ಎಂದು ಯೋಚಿಸುವ ವ್ಯಕ್ತಿಯಾದರೆ, ನೀವು ಅನುಭವಿಸಿದ ಒಂದು ಸಂಕಟವು, ನೋವು, ನಿರಾಸೆ ಬೇರೆ ಯಾರಿಗೂ ಇಲ್ಲ ಎನ್ನುವ ಯೋಚಿಸುವುದಾದರೆ, ದೇವರು ಇಲ್ಲಿ ತನಕ ಯಾರಿಗೂ ಕೊಟ್ಟಿಲ್ಲದ ಒಂದು ದೊಡ್ಡ ಅನುಗ್ರಹವನ್ನು ನಿಮಗೆ ತುಂಬುತ್ತಾರೆ ಎಂದು ತಿಳಿಸಲು ಈ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ತೆಗೆದುಕೊಂಡು ಬಂದಿತ್ತು. ಯಾರೂ ಅನುಭವಿಸಿಲ್ಲದ ಸಂಕಟವು, ಕಷ್ಟವು, ನಿರಾಸೆಯು ಅನುಭವಿಸುವ ನಿಮಗೆ ದೇವರು ಯಾರಿಗೂ ಇದುವರೆಗೂ ಕೊಟ್ಟಿಲ್ಲದ ಬೆಲೆ ಇರುವ ದೇವರ ಅನುಗ್ರಹಗಳನ್ನು, ಕೃಪೆಗಳನ್ನು, ವರದಾನಗಳನ್ನು ನಿಮ್ಮ ಜೀವನದಲ್ಲಿ ದೇವರು ಕೊಡುತ್ತಾರೆ. ದೇವರು ಕೊಡುವ ದಿನಗಳು ಬರುತ್ತಿದೆ. ನೆನ್ನೆಗಳಿಗೆ ಸಂಕಟಗಳು, ನೋವುಗಳು ಮರೆಯುವ ರೀತಿಯಲ್ಲಿ ಆಗಿರಬಹುದು. ನಾಳೆಗಳಲ್ಲಿ ದೇವರು ನಿನ್ನನ್ನು ಅನುಗ್ರಹಿಸುವುದು. ಹೀಗೆ ಕಷ್ಟಗಳು ಅನುಭವಿಸಿದ ವ್ಯಕ್ತಿಗೆ ದೇವರು ಕೊಟ್ಟ ಅನುಗ್ರಹ ನಾವು ಈಗ ವಾಕ್ಯದಲ್ಲಿ ಆಲಿಸಿದ್ದು. ಬಹಳ ಸಂಕಟದಿಂದ ಜೀವಿಸಿದ್ದರು. ಅದಾದ ನಂತರ ಮನುಷ್ಯನು ಹಿಡಿಯಲು ಸಾಧ್ಯವಾಗದ ರೀತಿ ದೇವರು ಅವರನ್ನು ಬೆಳೆಸಿದರು. ದೇವರು ನಿನ್ನನ್ನು ಅನುಗ್ರಹಿಸುವಾಗ ಅದರಿಂದ ಬರುವ ದೇವರ ಐಶ್ವರ್ಯ ನಿಮಗೆ ತಲುಪುತ್ತದೆ. ನಮಗೆ ಪ್ರಾರ್ಥಿಸೋಣ. ಆಗರಳನ್ನು ಅನುಗ್ರಹಿಸಿದ ದೇವರೇ, ಆ ಮಗುವಿನ ಕಣ್ಣೀರನ್ನು, ಅಳುವನ್ನು ಕೇಳಿಸಿಕೊಂಡಿದ್ದ ದೇವರೇ, ನಮ್ಮ ಜೀವನದಲ್ಲೂ ನಾವು ಅನುಭವಿಸಿದ ನೋವು, ನಿರಾಸೆ ಎಲ್ಲ ದೂರ ಮಾಡಿ ನಮ್ಮನ್ನು ಅನುಗ್ರಹಿಸುತ್ತೀರಾ ಎಂದು ವಿಶ್ವಾಸಿಸುತ್ತೇವೆ. ಹಲ್ಲೆಲೂಯಾ, ಆಮೇನ್.
ಈ ವಾಕ್ಯ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಕಾರಣವಾಗಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.